ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ, ಅಂದರೆ ಹಬ್ಬಕ್ಕೆ ಕ್ಲೀನಿಂಗ್ ಮಾಡಬೇಕಲ್ಲ, ಅದಕ್ಕೆ ಕ್ಲೀನ್ ಮಾಡ್ಕೊತಿದ್ದೀನಿ. ಈ ಕಡೆ ಬೆಳಿಗ್ಗೆನೇ ಬಟ್ಟೆ ಎಲ್ಲ ಮುಗಿಸ್ಬಿಟ್ರೆ ಒಳಗೆ ಕ್ಲೀನ್ ಎಲ್ಲ ಮಾಡ್ಕೋಬೋದು ಅಂತ. ಬಟ್ಟೆ ಒಣಗ್ತಾ ಇರುತ್ತೆ, ಒಗ್ದಾಕ್ಬಿಟ್ರೆ ಅಷ್ಟರಲ್ಲಿ ಒಣಗೋಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಮಡಚಿ ಹಂಗೆ ಇಟ್ಬಿಡ್ಬೋದು. ಅಲ್ಲಿಗೆ ಕ್ಲೀನಿಂಗ್ ಎಲ್ಲ ಮುಗಿಯುತ್ತೆ ಅಂತಂದು ಹೇಳ್ಬಿಟ್ಟು ಇವಾಗ ಬೆಳಿಗ್ಗೆನೇ 7:30ಗೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ಟೆ ಒಗೆಯೋದಕ್ಕೆ ತುಂಬಾ ಇತ್ತು. ಎಲ್ಲ ಒಗೆದ್ಬಿಟ್ಟು ಕಂಫರ್ಟೆಲ್ಲ ಹಾಕಿದೆ, ಅಂದರೆ ಬಿಸಿಲಿರಲಿಲ್ಲಲ್ಲ, ಅದಕ್ಕೆ ಕಂಫರ್ಟಲ್ಲಿ ನೆನೆಸ್ಬಿಟ್ಟು ಇವಾಗ ಎಲ್ಲ ಒಗೆದಕ್ಕಿದ್ದಾಯಿತು ಸರಿ ಅಂತಂದೇಳಿ ಇವಾಗ ಒಂದೊಂದೇ ಜೋಡಿಸ್ತಾ ಇದ್ದೀನಿ. ಅಂದರೆ ಎಷ್ಟು ಇದು ತಂತಿಗಳಿದ್ರು ಕಮ್ಮಿ ಅನಿಸ್ಬಿಡುತ್ತೆ, ಅಂದರೆ ಬಟ್ಟೆ ಅಷ್ಟೊಂದಿತ್ತು ಇವತ್ತು. ಅದಕ್ಕೆ ಒಂದೊಂದಾಗಿ ಕೆಲಸ ಮಾಡ್ಕೊತಾ ಇದ್ದೆ. ಇನ್ನೂ ಕಾಫಿ ಆಗಿಲ್ಲ, ಏನೂ ಆಗಿಲ್ಲ, ಮತ್ತು ಟಿಫನು ಅಷ್ಟೇ ಏನೂ ಮಾಡ್ಕೊಂಡಿಲ್ಲ. ಫಸ್ಟು ಕೆಲಸ ಎಲ್ಲ ಮುಗಿಸ್ಬಿಡೋಣ, ಮಕ್ಕಳು ಬೇರೆ ಮಲ್ಕೊಂಡಿದ್ರಲ್ಲ, ಅಷ್ಟರಲ್ಲಿ ಹೋಗೋದು ಬಿಡೋಣ ಒಂದು ಟ್ರಿಪ್ಪು. ಮಕ್ಕಳು ಎದ್ಮೇಲೆ ಅವ್ರಿಗೆ ಸ್ನಾನ ಮಾಡಿಸಿ ಆಮೇಲೆ ಇನ್ನೊಂದು ಟ್ರಿಪ್ ಹೋಗೋದು ಬಿಡೋಣ ಅಂತಂದೇಳಿ ಬೆಡ್ಶೀಟು ಅವೆಲ್ಲ ನೆನೆಸ್ಬಿಟ್ಟು ಇವಾಗ ಒಗ್ದಿರೋ ಬಟ್ಟೆಗಳನ್ನೆಲ್ಲ ಹಾರಾಕ್ತಾ ಇದ್ದೀನಿ. ತುಂಬಾ ಇತ್ತು ಸ್ಕ್ರೀನ್ ಬಟ್ಟೆಗಳು, ಮತ್ತು ಮನೆ ಕ್ಲೀನಿಂಗು ತುಂಬಾ ಕೆಲಸ ಇತ್ತು. ಅದ್ರ ನಡುವೆ ಮಕ್ಕಳು ಬೇರೆ ಇರ್ತಾರಲ್ಲ, ಅವ್ರನ್ನೂ ನೋಡ್ಕೊತ ನಾನು ಕೆಲಸ ಮಾಡೋದು ತುಂಬಾ ಕಷ್ಟ ಆಗಿಬಿಡ್ತು ಸರಿ ಅಂತಂದೇಳಿ. ಅದರಲ್ಲೂ ರಾಯನ್ ತುಂಬ ತರಲೆ, ಅವನು ಸಂಭಾಳಿಸ್ಕೊತ ನಾನು ಕೆಲಸ ಮಾಡೋದಂದರೆ ತುಂಬಾ ಕಷ್ಟ. ಅದರಿಂದ ಬೇಗ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಅಂದರೆ ತುಂಬಾ ಗಲೀಜಾಗಿತ್ತು. ನಾವು ಹೊಸ್ದಾಗಿ ಬಂದಾಗ ಈ ಮನೆ ಕ್ಲೀನ್ ಮಾಡೋಕ್ಕೆ ಹಿಡ್ದಿದ್ದು, ಆವಾಗವಾಗ ಸುಮ್ಮನೆ ಮೇನ್ ಕ್ಲೀನ್ ಮಾಡ್ಕೊತಾ ಇದ್ದೆ. ಇವಾಗ ಹೆಂಗಿದ್ರು ಹಬ್ಬ ಐತಿ ಅಂತಂದೇಳಿ, ಅದು ಬೇರೆ ಊರಲ್ಲಿ ಅಂದರೆ ಉಚ್ಚಂಗಿ ಕೊಂಡಾಗ ಹೋಗ್ತಾರೆ, ಅಂದರೆ ಎಲ್ಲಮ್ಮಗೆ. ಆದ್ದರಿಂದ ಅದಕ್ಕೂ ಹೋಗುತ್ತೆ ಇದಕ್ಕೂ ಹೋಗುತ್ತೆ ಅಂತಂದೇಳಿ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಬರ್ತಾಯಿದ್ದೆ ಸರಿ ಅಂತಂದೇಳಿ. ಒಂದೊಂದಾಗಿ ಒಗ್ದಿರೋವೆಲ್ಲ ಹಾರಾಕ್ತಾ ಇದ್ದೀನಿ. ಇನ್ನು ಬೆಡ್ಶೀಟ್ಗಳು, ಮ್ಯಾಟ್ಗಳು ಇನ್ನೂ ಜಾಸ್ತಿ ಇದ್ವು. ಹಾಗೆಯೇ ಶಂತ ಸ್ಕೂಲ್ ಬ್ಯಾಗ್ಸು, ಲಂಚ್ ಬ್ಯಾಗು ಅವೆಲ್ಲ ತುಂಬಾ ಇತ್ತು. ಅವೆಲ್ಲ ನೆನೆಸ್ಬಿಟ್ಟು ಬಂದಿದ್ದೀನಿ ಫಸ್ಟ್ ಇದು ಒಂದು ರೌಂಡ್ ಆಗಲಿ ಅಂತ. ಮಕ್ಕಳು ಎದ್ದಿದ್ರಲ್ಲ, ಒಂದು ರೌಂಡ್ ಹೋಗಿದ್ಬಿಟ್ಟಿದ್ದೀನಿ. ಅವ್ರಿಗೆ ಹಂಗೆ ಹಾಲು ಕೊಟ್ಬಿಟ್ಟು ಬಿಸ್ಕೆಟು ಏನಾದರೂ ತಿನ್ನಿಸಿದ್ರೆ ಅವು ಒಗೆದು ಹಾರಾಕೋಷ್ಟರಲ್ಲಿ ಅವ್ರಿಗೆ ಹೊಟ್ಟೆ ಹೋಗುತ್ತೆ, ಅಷ್ಟರಲ್ಲಿ ಅಡುಗೆ ಮಾಡಿಕೊಡ್ಬೋದು ಅಂತಂದೇಳಿ ಇವಾಗ ಒಗ್ದಿರೋವನ್ನೆಲ್ಲ ಹಾರಾಕ್ತಾ ಇದ್ದೀನಿ ಒಂದೊಂದಾಗಿ. ಮನೆ ಕ್ಲೀನಿಂಗ್ ಅಂತ ಇಟ್ಕೊಂಡ್ರೆ ಒಬ್ಬರು ಅಡುಗೆ ಮಾಡಿಕೊಡೋರಿದ್ರೆ ಚೆನ್ನಾಗಿ. ಯಾಕಂದರೆ ಬೆಳಿಗ್ಗೆಯಿಂದ ನಾವು ಒಂದು ಕ್ಲೀನ್ ಮಾಡೋಕೆ ಇಟ್ಕೊಂಡ್ರೆ ಫುಲ್ಲು ಕಂಪ್ಲೀಟ್ ಆಗೋವರೆಗೂ ನನಗೆ ಊಟ ಬೇಕು ಅನ್ಸಲ್ಲ, ನೀರು ಬೇಕು ಅನ್ಸಲ್ಲ. ಅವತ್ತು ಇಡೀ ಫುಲ್ಲು ನಾನು ಒಂದು 1/4 ಲೀಟ್ರ್ ನೀರು ಕುಡ್ದಿದ್ದೀನೋ ಇಲ್ಲೋ ನನಗೆ ಡೌಟು, ಆ ಥರ ಕೆಲಸ ಮಾಡಿದ್ದೀನಿ. ನೀರು ಕುಡಿಯೋಕ್ಕೂ ಏನೋ ಸಮಾಧಾನವೇ ಇಲ್ಲ ಫಸ್ಟ್ ಕೆಲಸ ಮುಗಿಲಿ ಅಂತ. ಇವಾಗ ಏನು ಒಗ್ದಾಕಿದ್ದೀನಿ, ಇಷ್ಟು ಒಗ್ದಾಕಿರೋದ್ರಲ್ಲಿ ಇದು ಇನ್ನೂ 1/4 ಭಾಗ ಒಗ್ದಿರೋದ್ರಲ್ಲಿ ಇನ್ನೂ 1/4 ಭಾಗ ಬಟ್ಟೆಗಳಿತ್ತು ಸರಿ ಅಂತಂದೇಳಿ ಅವ್ರಿಗೆ ಹಾಲೆಲ್ಲ ಕೊಟ್ಬಿಟ್ಟು, ಹಾಲು ಕುಡಿದ್ಮೇಲೆ ಮತ್ತೆ ಹೋಗಿದ್ರೆ ಆಯಿತು ಅಂತಂದೇಳಿ ಇವಾಗ ಎಲ್ಲದಕ್ಕೂ ಕ್ಲಿಪ್ ಹಾಕ್ಕೊಂಡು ಹೋಗ್ತಾ ಇದ್ದೆ. ಇವಾಗ ಏನು ಒಗ್ದಿದ್ದೀನೋ ಬೆಳಿಗ್ಗೆ 7:30ಇಂದ 10:30ವರೆಗೂ ಒಗ್ದಿದ್ದೀನಿ. ಒಗ್ದಿರೋದ್ರಲ್ಲಿ ಇನ್ನೂ 1/4 ಭಾಗ ಇತ್ತು. ಎಷ್ಟು ಒಗ್ದಿದ್ದೀನೋ ಅದರಲ್ಲಿ ಇನ್ನೂ 1/4 ಭಾಗ ಇನ್ನೂ ಇತ್ತು ಸರಿ ಅಂತಂದೇಳಿ ಅವ್ರಿಗೆ ಹಾಲೆಲ್ಲ ಕೊಟ್ಬಿಟ್ಟು, ಆಲ್ರೆಡಿ 10:30 ಆಗಿತ್ತಲ್ಲ, ಹಾಲು ಕೊಡೋಣ ಅಂತಂದು ಅವ್ರು ಇದ್ದಳಿದ್ದು 8:45ಗೆ ಇದ್ದಳಿದ್ರು ಸರಿ ಅಂತಂದೇಳಿ ಇವಾಗ ಹಾಲು ಕೊಟ್ಬಿಟ್ಟು ಆಮೇಲೆ ಕೆಲಸ ಮಾಡ್ಕೊಳ್ಳೋಣ ಅಂತಂದು ಹಾಲೆಲ್ಲ ಕೊಟ್ಬಿಟ್ಟೆ. ಹಾಲು ಕೊಟ್ಬಿಟ್ಟು ಅವ್ರಿಗೂ ಕುಡಿದ್ಬಿಟ್ಟು ಹೋದರು ಸರಿ ಅಂತಂದೇಳಿ ಒಂದು ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಒಂದು ರೂಮ್ ಕ್ಲೀನಿಗೆ ಬಂದೆ. ಅಂದರೆ ಅಡುಗೆಗೆಲ್ಲ ಆ ಕಡೆ ಇಟ್ಬಿಟ್ಟು ಕ್ಲೀನಿಂಗ್ ಅಂತಂದು ಬಂದೆ. ಅಂದರೆ ಕಿಟಕಿಗಳು, ಡೋರ್ಗಳು ತುಂಬ ಗಲೀಜಾಗಿಬಿಟ್ಟಿದ್ದು. ಹುಡ್ಡು ಅಲ್ಲ, ಈ ಮೋಡ ಮುಚ್ಕೊಂಡೇ ಇರೋದ್ರಿಂದ, ಮಂಜು ಬೀಳೋದ್ರಿಂದ, ಈ ಮಂಜು ಕಾಲದಲ್ಲಿ ನೋಡಿ ವುಡ್ ವರ್ಕೆಲ್ಲ ಒಂದು ಸ್ವಲ್ಪ ಹೊಸ್ದಾಗಿ ಮಾಡಿಸಿರೋ ವುಡ್ ವರ್ಕ್ ಆದರೆ ಅಷ್ಟೊಂದಿರಲ್ಲ. ಈ ಹಳೆ ವುಡ್ ವರ್ಕೆಲ್ಲ ಒಂಥರ ಫಂಗಸ್ ಬಂದುಬಿಟ್ಟಿರುತ್ತೆ, ಹಳೆ ವುಡ್ ವರ್ಕೆಲ್ಲ. ಆದ್ದರಿಂದ ನಾನು ಇವಾಗ ಫಸ್ಟು ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ಅದು ಫಂಗಸ್ ಇರುತ್ತಲ್ಲ ಅದನ್ನೆಲ್ಲ ಒರೆಸ್ಬಿಟ್ಟು ಸ್ವಲ್ಪ ಡ್ರೈ ಆಗಕ್ಕೆ ಬಿಡೋಣ ಅಂತಂದೇಳಿ ಕ್ಲೀನಿಂಗ್ ಹಿಡ್ಕೊಂಡೆ. ನಮ್ಮ ಕಡೆ ಏನು ಇದು ಫುಲ್ಲು ಜೋರಲ್ಲ ಸಂಕ್ರಾಂತಿ ಹಬ್ಬ. ಹಳ್ಳಿಗೆ ಎಲ್ಲಾದರೆ ಫುಲ್ಲು ಚೆನ್ನಾಗಿ ಮಾಡ್ತಾರೆ ಈ ಸಂಕ್ರಾಂತಿನ. ಸಿಟಿಯಲ್ಲಿ ಅಷ್ಟಕ್ಕಷ್ಟೇ ಅವ್ರ ಮನೇಲಿ ಅವ್ರು ಮಾಡಿಕೊಂಡು ಇದು ಮಾಡ್ತಾರೆ. ಇನ್ನೊಂದೇನಪ್ಪ ಅಂದರೆ ಈ ಸಿಟಿಯಲ್ಲಿ ಈ ಪೇಟೆಗಳಲ್ಲಿ ಅಷ್ಟೊಂದು ಎಳ್ಳು ಬೀರೋ ಶಾಸ್ತ್ರನೂ ಅಂದರೆ ಎಳ್ಳು ಬೀರೋದು ಆ ಥರ ಏನೂ ನಡೆಸಲ್ಲ.
ನಮ್ಮ ಹಳ್ಳಿ ಕಡೆ ಅಂದರೆ ಎಳ್ಬೀರನ್ ಬನ್ನಿ ಅಂತಂದೆಲ್ಲ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಸೈಡೆಲ್ಲ. ಅದಕ್ಕೆ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಅನಿಸ್ಲಿಲ್ಲ, ಧೂಳಿತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಳಷ್ಟು ಮಾಡ್ಕೊಬಿಡೋಣ ಅಂತಂದೇಳಿ ಕ್ಲೀನ್ ಮಾಡ್ಕೊತ ಇದ್ದೆ. ಇದು ಟ್ರೈಪಾಡ್ ಬೇರೆ ಅದು ಲೂಸ್ ಆಗಿಬಿಟ್ಟಿದ್ದಿಲ್ಲ, ಬಿದ್ದು ಹೋಗ್ತಾಯಿತ್ತು. ಸರಿ ಮಾಡಿಕೊಂಡು ಇವಾಗ ಕಿಟಕಿಗಳೆಲ್ಲ ಗ್ಲಾಸ್ ಎಲ್ಲ ಒರೆಸ್ಕೊಂಡು ಬರ್ತಾಯಿದ್ದೆ. ತುಂಬಾ ಫಂಗಸ್ ಆಗಿಬಿಟ್ಟಿತ್ತು, ಅದಕ್ಕೆ ಒಂದೊಂದಾಗಿ ಕ್ಲೀನ್ ಮಾಡ್ಕೊತ ಬರ್ತಾ ಇದ್ದೆ. ಮನೆ ಕ್ಲೀನಿಂಗ್ ಅಂತ ನೆನಪಾಗ್ಬಿಟ್ರೆ ನಿಜವಾಗ್ಲೂ ಊಟ ತಿಂಡಿ ಏನೇನು ಬೇಡ, ಫಸ್ಟು ಕ್ಲೀನಿಂಗ್ ಯಾವಾಗ ಮುಗಿಯುತ್ತೋ, ನಾವು ಯಾವಾಗ ಫ್ರೆಶ್ ಅಪ್ ಆಗ್ತೀವೋ ಅನ್ನೋದ್ರಲ್ಲೇ ಮೈಂಡ್ ಓಡ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಹೆಣ್ಮಕ್ಳ ಪರಿಸ್ಥಿತಿನ ಅಷ್ಟೇ. ಇನ್ನೊಂದು ಗಂಡ್ಮಕ್ಳು ಹೇಳ್ತಾರೆ, ಏನು ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತೀರಾ ಅಂತ. ಅಂದರೆ ನಾನು ಹೆಂಗೆ ಅಂದರೆ ಡೈಲಿ ಕ್ಲೀನ್ ಮಾಡಿಕೊಂಡೇ ಇರೋಲ್ಲ. ಅಂದರೆ ಮೇಯ್ನಾಗಿ ಧೂಳು ಉದುರಿಸೋದು, ಮೇಯ್ನಾಗಿ ಒರೆಸ್ಕೊಳ್ಳೋದು ಆ ಥರ ಮಾಡ್ತಿರ್ತೀನಿ. ಡೀಪ್ ಕ್ಲೀನಿಂಗ್ ಅಂತ ಇಟ್ಕೊಂಡ್ರೆ ಮಂತ್ಲಿ ಒಂದು ತಿಂಗಳಿಗೆ ಒಂದು ಸರಿ ಆಗಲಿ ಡೀಪ್ ಕ್ಲೀನಿಂಗ್ ಹಿಡಿತೀನಿ. ಅಂದರೆ ಹಬ್ಬ ಹರಿದಿನ ಬಂದಾಗ ಅಷ್ಟೊಂದು ಗಲೀಜೇನು ಇರೋಲ್ಲ. ಯಾಕಂದರೆ ಮಂತ್ಲಿ ಕ್ಲೀನಿಂಗ್ ಮಾಡಿಕೊಂಡ್ರೆ ಅಷ್ಟೊಂದು ಗಲೀಜು ಅನಿಸಲ್ಲ. ಅಂದರೆ ತಿಂಗಳಿಗೊಂದು ಸರಿನೋ 15 ದಿನಕ್ಕೊಂದು ಸರಿನೋ ನಮ್ಮ ಕೈಲಿ ಯಾವಾಗ ಆಗುತ್ತೋ, ನಾವು ಯಾವಾಗ ಫ್ರೀ ಇರ್ತೀವೋ ಆ ಥರ ಒಂದು ಸರಿ ಕ್ಲೀನಿಂಗ್ ಅಂತ ಇಟ್ಕೊಬಿಟ್ರೆ ಅಷ್ಟೊಂದು ಹಬ್ಬ ಹರಿದಿನ ಇರೋವಾಗಲೂ ಒಂದಿನ ಫುಲ್ಲು ಕ್ಲೀನ್ ಮಾಡೋ ಅಷ್ಟೇನಿರಲ್ಲ. ಆದ್ದರಿಂದ ನಾನು ಇಲ್ಲಿಗೆ 2 ಮಂತ್ಸಿಂದ ಅಷ್ಟು ಕ್ಲೀನ್ ಏನು ಮಾಡಿರಲಿಲ್ಲ, ಮೇಯ್ನ್ ಅಷ್ಟೇ ಮಾಡ್ಕೊತಾ ಇದ್ದೆ. ಅದಕ್ಕೆ ಕಿಟಕಿ ಫುಲ್ಲು ಫಂಗಸ್ ಬಂದುಬಿಟ್ಟಿತ್ತಲ್ಲ, 3 ತಿಂಗಳು ಒರೆಸೇ ಇರಲಿಲ್ಲ. ಆದ್ದರಿಂದ ಇವತ್ತು ಕ್ಲೀನಿಂಗ್ ಹಿಡ್ಕೊಂಡೆ ಅಷ್ಟೇ. ಮೇಯ್ನಾಗಿ ನಾನು ಮೇಯ್ನ್ ಡೋರು, ಕಿಟಕಿಗಳು ಮೇಲೆ ಒರೆಸ್ತಾ ಇರ್ತೀನಿ. ತೆಗೆದುಬಿಟ್ಟು ಅವೆಲ್ಲ ಒರ್ಸೋಕ್ಕೆ ಹೋಗಲ್ಲ. ಇವತ್ತೆಲ್ಲ ತೆಗೆದುಬಿಟ್ಟು ಒರೆಸೋಣ ಅಂತಂದೇಳಿ. ಅದೇ ಫಂಗಸ್ ಬಂದುಬಿಟ್ಟಿತ್ತಲ್ಲ, ಈ ಫಂಗಸ್ ಬರೋದೇ ಈ ಚಳಿಗಾಲದಲ್ಲಿ ಜಾಸ್ತಿ. ಈ ಹಳೆ ವುಡ್ ವರ್ಕ್ ಮೇಲೆ ಫಂಗಸ್ ಬಂದುಬಿಡುತ್ತೆ. ಅದರಿಂದ ಎಲ್ಲ ಕಪ್ಪದಾಗಿ ಬಂದಿತ್ತು. ಅದಕ್ಕೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ತರಬೇಕಲ್ಲ, ಎಳ್ಳು ಬೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ, ಅವು ತರೋಕ್ಕೂ ಹೋಗಬೇಕು. ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಹೋಗಿ ತರೋಣ ಅಂತಂದೇಳಿ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಏನೇ ಆಗಲಿ ಕೆಲಸ ಮಾಡ್ಬೋದು. ಈ ಬಟ್ಟೆ ಎಲ್ಲ ಹೋಗೋದು ಒಣಗಿಸ್ಬೋದು, ಈ ತಗೊಬಂದು ಮತ್ತೆ ಮಡಚಿಡೋದು ಅಂದರೆ ಕುತ್ತಿಗೆಗೆ ಬಂದುಬಿಟ್ಟಿರುತ್ತೆ ನನಗೆ. ಆದ್ದರಿಂದ ಸರಿ ಅವಿನ್ನ ಒಣಗ್ತಾ ಇದ್ವು. ಸರಿ ನಾನು ಒಳಗಿನ ಕೆಲಸ ಮುಗಿಸ್ಬಿಡೋಣ ಅಂತ ಡೋರು ಮತ್ತು ಈ ಸ್ವಿಚ್ ಬೋರ್ಡ್ಗಳು, ಅಂದರೆ ಸ್ವಿಚ್ ಬೋರ್ಡು ಕ್ಲೀನ್ ಮಾಡುವಾಗ ಹುಷಾರಾಗಿ ಕ್ಲೀನ್ ಮಾಡಬೇಕು. ನಾನು ಬಟ್ಟೆ ಸ್ವಲ್ಪ ತೇವ ಮಾಡಿಕೊಂಡು ಸ್ವಿಚ್ ಬೋರ್ಡು ಮತ್ತು ಬಾಗಿಲುಗಳು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಂದರೆ ಊಟ ತಿಂತಾ ಇರ್ತಾರೆ, ಇಲ್ಲ ಏನೋ ತಿಂತಾ ಇರ್ತಾರೆ, ಹಂಗೆ ಡೋರ್ ತಳ್ಕೊಂಡು ಒಳಗೆ ಬರೋದು, ಆ ಕಲೆಗಳು ಹಂಗೆ ಉಳ್ಕೊಂಡ್ಬಿಟ್ಟಿರುತ್ತಲ್ಲ, ಅದಕ್ಕೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ರೂಮ್ ಎಲ್ಲ ಮುಗೀತು 2 ರೂಮಿಂದ. ಇವಾಗ ಹಾಲಲ್ಲಿ ಕಿಟಕಿಗಳು ಮೈನ್ ಡೋರ್ ಪಕ್ಕ ಇರುತ್ತಲ್ಲ, ಅದಂತೂ ಫುಲ್ಲು ಗಲೀಜಾಗಿಬಿಟ್ಟಿರುತ್ತೆ. ಫಂಗಸ್ ಏನು ಬಂದಿರಲಿಲ್ಲ, ಗಲೀಜು ಜಾಸ್ತಿ ಆಗಿಬಿಟ್ಟಿತ್ತು. ಈ ಮೈನ್ ಡೋರ್ ಪಕ್ಕ ಅಂದರೆ ಫುಲ್ ಗಾಳಿ ಬೆಳಕು ಎಲ್ಲ ಅಲ್ಲಿಂದಲೇ ಬರುತ್ತಲ್ಲ, ಫುಲ್ಲು ಗಲೀಜಾಗಿಬಿಟ್ಟಿತ್ತು. ಅದಕ್ಕೆ ಅದನ್ನೂ ಕ್ಲೀನ್ ಮಾಡಿಕೊಂಡು ಈ ಡೋರ್ ಇರುತ್ತಲ್ಲ, ಡೋರ್ನೂ ಒರೆಸ್ಕೊತಾ ಇದ್ದೀನಿ. ಅದು ಡಿಸೈನ್ ಇರೋದ್ರಿಂದ ನೀಟಾಗಿ ಒರ್ಸೋಕ್ಕೆ ಆಗೋಲ್ಲ ಅದನ್ನ, ಸರಿ ಅಂತಂದೇಳಿ ಆಗಷ್ಟಾಗಲಿ ಅಂತಂದು ಇವಾಗ ಡೋರ್ನೂ ಕ್ಲೀನ್ ಮಾಡ್ಕೊತಾ ಇದ್ದೆ. ಎಷ್ಟು ಕ್ಲೀನ್ ಮಾಡಿದರೂ ಸಾಕಾಗಲ್ಲ ಅಂತಾರಲ್ಲ, ಆ ಥರ ಏನೂ ಮಾಡೋಕ್ಕಾಗಲ್ಲ. ಹಳೆ ಮನೆಗೆ ಅಲ್ಲ, ಬಾಡಿಗೆ ಮನೆಗೆ ಎಷ್ಟು ಸಿಂಗಾರ ಮಾಡಿದರು, ಎಷ್ಟು ನೀಟಾಗಿ ಇಟ್ಕೊಂಡ್ರು ನಮ್ಮ ಮನೆ ಥರ ಫೀಲ್ ಕೊಡುತ್ತಾ? ಇಲ್ಲ. ನಮ್ಮ ಮನೆಯೇ ಬಾಡಿಗೆ ಮನೆಯೇ ಅಂದ್ಕೊಂಡು ಆದಷ್ಟು ಕ್ಲೀನ್ ಮಾಡಿಕೊಂಡು ಹಂಗಂತ ನಾನೇನು ಬಾಡಿಗೆ ಮನೆ ಅಂತ ಬಿಡಲ್ಲ. ಅವಾಗವಾಗ ಗೋಡೆಗಳ್ನ ಗಲೀಜಾಗಿರುತ್ತಲ್ಲ, ಗೋಡೆಗಳ್ನ ಎಲ್ಲೆಲ್ಲಿ ಗಲೀಜಾಗಿದೆ ಅಲ್ಲೆಲ್ಲ ಗೋಡೆ ಎಲ್ಲ ಒರೆಸ್ಬಿಟ್ಟು ನೀಟಾಗೆಲ್ಲ ಮಾಡ್ಕೊಂಡಿದ್ದಾಯಿತು. ನೋಡೋರಿಗೆ ಗಂಡ್ಮಕ್ಳಿಗೆ ಏನು ಅನಿಸುತ್ತೆ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಹಂಗೆ ಇರ್ತಾರೆ. ಅವರು ಒಂದು ಸರಿ ತಾಳಿ ಕರ್ಕೊಂಬರ್ತಾರೆ ಅಷ್ಟೇ ಅಲ್ಲಿಗೆ ಮುಗೀತು. ನಾವು ಪ್ರತಿಯೊಂದನ್ನು ಅವ್ರದ್ದು ದುಡ್ಡಿನ ಪ್ರಾಬ್ಲಮ್ ಇದ್ದರೆ ಅಡ್ಜಸ್ಟ್ ಮಾಡ್ಕೋಬೇಕು, ಮನೇಲಿ ಏನಾದರೂ ಪ್ರಾಬ್ಲಮ್ ಬಂದರೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಎಲ್ಲ ಮಾಡಿಕೊಂಡು ಇವಾಗ ಮಲ್ಕೊಂಡು ನೆಕ್ಸ್ಟ್ ಡೇ ಇದು ಬೆಳಗ್ಗೆದು ಇವಾಗ ಹೆಂಗೆ ಮಲ್ಕೊಂಡೆ ಅಂತಲೂ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಅದು ಶಾಪಿಂಗ್ ಮುಗಿಸ್ಕೊಬಂದು ಮಲ್ಕೊಂಡ್ರೆ ಒಂದು 10-10:30 ಆಗಿತ್ತು. 10-10:30ಗೆ ಮಲ್ಕೊಂಡು ಬೆಳಿಗ್ಗೆ 7 ಗಂಟೆವರೆಗೂ ಎಚ್ಚರನೇ ಆಗಿಲ್ಲ. ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಮಲ್ಕೊಂಡ್ಬಿಟ್ಟು ಎದ್ದು ಅಲಾರಾಮ್ ಬಡ್ಕೊಂಡ್ಮೇಲೆ ಎದ್ದೆ. ಫುಲ್ಲು ಚಳಿಗೆ ಬೆಚ್ಚಗೆ ಹೊಚ್ಕೊಂಡು ಮಲ್ಕೊಬಿಟ್ರೆ ಮೋಡ ಬೇರೆ ಮುಚ್ಕೊಬಿಟ್ಟಿತ್ತು, ಎಚ್ಚರನೇ ಆಗಿಲ್ಲ. ಸರಿ ಅಂತಂದೇಳಿ ನಿಧಾನಕ್ಕೆ ಎದ್ದುಬಿಟ್ಟು ಇವಾಗ ಏನಾದರೂ ಟಿಫನ್ ಮಾಡೋಣ ಅಂತಂದೇಳ್ಬಿಟ್ಟು ಆಲ್ರೆಡಿ ಇಡ್ಲಿಗೆ ಎಲ್ಲ ನೆನ್ನೆ ಪ್ರಿಪೇರ್ ಮಾಡಿದ್ದೆ. ಇಡ್ಲಿ ಚಟ್ನಿ ಒಂದು ಮಾಡೋದಂತಂದು ಹೇಳ್ಬಿಟ್ಟು ಇವಾಗ 7 ಗಂಟೆಗೆ ಎದ್ದೇಳ್ತಾ ಇದ್ದೀನಿ. 7 ಗಂಟೆಗೂ ಸಮೇತ ಎದ್ದು ಕೆಲಸ ಮಾಡೋ ಮೂಡೇ ಇರಲಿಲ್ಲ. ಅಂದರೆ ಅಷ್ಟೊಂದು ಟೈರ್ಡ್ ಆಗಿರಲಿಲ್ಲ, ಸ್ವಲ್ಪ ಟೈರ್ಡ್ ಅನಿಸಿತ್ತು. ಅದಕ್ಕೆ ಮಲ್ಕೊಂಡೆ.
ನೈಟು ಏನಿಲ್ಲ ಅಂದರೂ ಒಂದು ಸರಿ 2 ಸರಿ ಎದ್ದೇಳ್ತಾ ಇದ್ದೆ ವಾಶ್ರೂಮ್ಗಂತ. ನೈಟು ಒಂದು ಸರಿ ಅಲ್ಲ, ನಾನು ಮಿಸ್ ಕಾಡೇ ಇಲ್ಲ. ಆ ಕಡೆ ಹೆಂಗೆ ಮಲ್ಕೊಂಡವಳು ಒಂದು ಸೈಡು ಹಾಗೆ ಮಲ್ಕೊಂಡಿದ್ದೀನಿ, ಒಂದು ಸೈಡ್ ಕೈ ನೋವು ಬಂದುಬಿಟ್ಟಿದೆ. ಅಂದರೆ ಒಂದು ಸೈಡ್ ಮಲ್ಕೊಂಡಿರ್ತೀನಲ್ಲ, ಎಚ್ಚರ ಆಗಿಲ್ಲ, ಒಂದೇ ಸೈಡ್ ನಿದ್ದೆ ಹೋಗ್ಬಿಟ್ಟಿದ್ದೀನಿ, ಕೈ ನೋವು ಬಂದುಬಿಟ್ಟಿದೆ. ಆ ಥರ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಸರಿ ಅಂತಂದೇಳಿ ಇವಾಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತಂದೇಳಿ ಅಡುಗೆಗೂ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತಂದು ಕುತ್ಕೊಂಡಿರೋ ಸಮೇತ ಎದ್ದು ಬರೋಕ್ಕೆ ಮನಸ್ಸಿಲ್ಲ. ಕುತ್ಕೊಂಡೇ ಇದ್ದೋಗ್ಬಿಡೋಣ ಅನಿಸ್ಬಿಟ್ಟಿತ್ತು. ಸರಿ ಕೆಲಸ ಮಾಡ್ಕೊಳ್ಲೇಬೇಕು ಅಂತಂದೇಳಿ ಇವಾಗ ನಮ್ಮ ಮಕ್ಕಳಿಬ್ಬರು ಮಲ್ಕೊಂಡಿದ್ರು, ನಮ್ಮ ಮನೆಯವ್ರು ಎದ್ದುಬಿಟ್ಟು ಆಗಲೇ ಹೋಗಿದ್ರು. ಸರಿ ಅಂತಂದೇಳಿ ಇವಾಗ ಅವ್ರಿಗೆ ಓದಿಸ್ಬಿಟ್ಟು ನಾನು ಎದ್ದು ಇನ್ನೇನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹೋಗಿ ಬರೋಣ ಅಂದ್ಕೊಂಡೆ. ಈ ಹಳ್ಳಿ ಕಡೆ ಅಂದರೆ ಬೇಗ ಎದ್ದೇಳ್ಬಿಟ್ಟು ಸಗಣೀರು ಹಾಕಿ ಬಳ್ದು ರಂಗೋಲಿ ಹಾಕಿ ಅದಕ್ಕೆ ಕಲರ್ ಹಾಕಿ ಸ್ವಲ್ಪ ತೋರಣ ಎಲ್ಲ ಕಟ್ಟಿ ಎಲ್ಲರೂ ಸ್ನಾನ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಎಷ್ಟು ಖುಷಿ ಇರುತ್ತೆ ಗೊತ್ತಾ. ಹಬ್ಬ ಅಂದರೆ ಹಿಂಗಿರಬೇಕು. ಹೊಸ ವರ್ಷಕ್ಕೆ ನಾವೇನು ಮಾಡ್ತೀವಿ, ಅಕಸ್ಮಾತ್ ಒಂದು ಸ್ವಲ್ಪ ಸ್ವೀಟ್ ಮಾಡ್ತೀವಿ, ಸ್ವಲ್ಪ ಸ್ವೀಟ್ ಹಂಚ್ತೀವಿ, ಸ್ನಾನ ಮಾಡ್ತೀವಿ, ಅಷ್ಟೇ ತಾನೇ. ಅದೇ ಹಬ್ಬಕ್ಕೂ ನಮ್ಮ ಹೊಸ ವರ್ಷ ಇರೋದೇ ಯುಗಾದಿ ಅಂದ್ಕೊಳ್ರಿ. ಯುಗಾದಿನೇ ಪರ್ಫೆಕ್ಟು. ಎಲ್ಲರೂ ಎಣ್ಣೆ ಸ್ನಾನ ಮಾಡ್ತೀವಿ, ಎಲ್ಲರೂ ಸ್ನಾನ ಮಾಡ್ತೀವಿ, ಎಲ್ಲರೂ ಪೂಜೆ ಮಾಡ್ತೀವಿ, ಹೊಸ ಬಟ್ಟೆ ಹಾಕ್ಕೊಂತೀವಿ ಕಂಪಲ್ಸರಿ. ಆಲ್ಮೋಸ್ಟ್ ಎಲ್ಲರೂ ಹೊಸ ಬಟ್ಟೆನ ತೊಗೊತೀವಿ. ಇವಾಗ ಕಸ ಬಂದಿತ್ತು, ಕಸನ ಹಾಕ್ಬಿಟ್ಟು ಇವಾಗ ಬಟ್ಟೆ ಎಲ್ಲ ನೋಡ್ಕೊಂಡು ಬರ್ತಾಯಿದ್ದೀನಿ. ಒಂದೊಂದು ಒಣಗೆ ಇರಲಿಲ್ಲ, ಬಿಸಿಲಿರಲಿಲ್ಲಲ್ಲ, ಅದಕ್ಕೆ ಎಲ್ಲನೂ ಹಾಕ್ಕೊತ ಬರ್ತಾಯಿದ್ದೀನಿ. ಮತ್ತು ಒಣಗಲಿ ಅಂತಂದು ಎದ್ದುಬಿಟ್ಟು ಫಸ್ಟ್ ಅದನ್ನೇ ಮಾಡಿಬಿಟ್ಟೆ. ಅದನ್ನ ಮಾಡೋಷ್ಟರಲ್ಲಿ ಎದ್ದಿದ್ದೆ 7 ಗಂಟೆಗೆ. ಬಟ್ಟೆ ಎಲ್ಲ ಮತ್ತೆ ಹಾಕೋಷ್ಟರಲ್ಲಿ 8:15 ಆಗೇ ಹೋಯಿತು. ಸರಿ ಅಂತಂದೇಳಿ 8:15 ಆಯಿತು ಅಂತಂದೇಳಿ ಇವಾಗ ಸ್ವೆಟರ್ಸ್ ಎಲ್ಲ ಬೇಕಲ್ವ ಚಳಿಗೆ, ಅದಕ್ಕೆ ಫಸ್ಟ್ ಅವೆಲ್ಲ ಹುಡುಗೋಗ್ತಾ ಇದ್ದೆ. ಸರಿ ಅಂತಂದೇಳಿ ಇವಾಗ ಒಣಗಾಕ್ಬಿಟ್ಟು ಇಡ್ಲಿ ಮಾಡಿ ಚಟ್ನಿ ಮಾಡೋಣ ಅಂತ. ಇವಾಗ ಸಾಂಬಾರು ಮಾಡೋಕ್ಕಾಗಲ್ಲ. ನನ್ನ ಪ್ಲ್ಯಾನ್ ಇದ್ದಿದ್ದು ಸಾಂಬಾರು ಮಾಡಿದರೆ ಮಧ್ಯಾಹ್ನ ಅನ್ನಕ್ಕೂ ಅದೇ ಆಗುತ್ತೆ ಅಂದ್ಕೊಂಡೆ. ನನ್ನ ಮಕ್ಕಳು ಚಟ್ನಿ ಬೇಕು ಅಂತಂದರು. ಸರಿ ಅವ್ರು ತಿನ್ನೋದನ್ನೇ ನಾವು ಮಾಡಬೇಕಲ್ವ, ಅದಕ್ಕೆ ಚಟ್ನಿನೇ ಮಾಡೋದಂತ ಎಲ್ಲ ಹುರಿದಿಟ್ಟು ಮತ್ತು ಈ ಸ್ವೆಟರ್ಸ್ ಇದ್ದು ಆ ಸ್ವೆಟರ್ಸ್ ಎಲ್ಲ ಹಾಕೋಣ, ಬಿಸಿಲು ಬರ್ತಾಯಿದೆ ಅಂತಂದು ಇವಾಗ ಸ್ವೆಟರ್ಸ್ ಎಲ್ಲ ಹಾಕ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಈಗ ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತಂದು ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಾಳೆ ವ್ಲಾಗ್ ಮುಖಾಂತರ ಸಿಗೋಣ.